ನೀನಂತೂ ಬಾತ್ರೂಮ್ ತಿಕ್ಕದ್ ನೋಡಿ ನನಗಂತೂ ಒಂಥರ ಬೇಜಾರಾಗೋಯ್ತು. ಇದೇನಪ್ಪ ಇವನು ಬಾತ್ರೂಮ್ ಬೇರೆ ತಿಕ್ತಾವನಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳಿದ್ ನಿನಗೆ, ಬೇಡ ಮನೆಗೆ ಬರೋದು, ನಮ್ಮ ಮನೆಗೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀನು ಕೇಳ್ದ. ಇಲ್ಲ ನಾನು ಬರೋದೇ ನಿನಿಯಾ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ. ಅದಕ್ಕೆ ಹೇಳೋದು. ನಮ್ಮ ಹಳ್ಳಿ ಕಡೆ ಹಂಗೆ ಎಲ್ಲನೂ ತಗ್ಲಾಕೊಂಡ್ರೆ ಬಿಡಕ್ಕಿಲ್ಲ, ಹಿಡ್ಕೊಂಡು ಹಾಕೊಂಡು ರುಬ್ಬ ಹಾಕ್ಬಿಡ್ತಾರೆ ಅಷ್ಟೇ ನಿನಿಯ. ಹೊಸಿ ಹುಷಾರಾಗಿರ್ಬೇಕು. ಆದ್ರೂ ಪಾಪ ನೀವೆಲ್ಲ ಬಾತ್ರೂಮ್ ಎಲ್ಲ ತಿಕ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ಕ್ಷಮಿಸ್ಬಿಡಿ, ಬೇಕಂತ ಏನು ಮಾಡಲಿಲ್ಲ ನಾನು. ನಮ್ಮ ಅಜ್ಜಿ ಬಂದ್ಬಿಟ್ಟು ಹಂಗೆ ಹಾಳು ಮಾಡ್ತು. ಹಬ್ಬ, ನನಗಂತೂ ಆ ಬಾತ್ರೂಮ್ ತೊಳಸ್ತಾರ ನಿಮ್ಮ ಅಜ್ಜಿ ಇರಿಟೇಷನ್. ನನಗಂತೂ 10 ಸಲ ಮೈ ಉಜ್ಜಿ 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 ಸ್ನಾನ ಮಾಡಿ ನಾನಂತ ಸಿಕ್ಕಿರೋ ಪರ್ಫ್ಯೂಮಾಗೆ ಸ್ನಾನ ಮಾಡಿಬಿಟ್ಟೆ ಬಿಡು. ಹಬ್ಬ ದೇವರೇ. ನೋಡು, ನಾನು ಅಮ್ಮ ಎಲ್ಲರೂ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವಳಲ್ಲ, ಅದೇ ಎಂಗೇಜ್ಮೆಂಟ್ ಅಂತ ಹೇಳಿದ್ನಲ್ಲ, ಅದ್ರದ್ದು ಏನೋ ಸ್ವಲ್ಪ ಮಾತಾಡಬೇಕಿತ್ತಂತೆ ಪ್ರಿಪ್ರೇಷನ್ನು. ನಮ್ಮ ಅಕ್ಕನ ಅದಕ್ಕೆ ಕರ್ಕೊಂಡು ಅವಳಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ನಾವೆಲ್ಲ ಹೊರಡ್ತಾ ಇದ್ದೀವಿ. ಅದನ್ನ ಹೇಳೋಣ ಅಂತಲೇ ಬಂದೆ ಅಷ್ಟೇ ನಿನ್ನ ಹತ್ರ. ನೀನೇ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಅವಾಗವಾಗ ಬಂದು ನಿನ್ನ ಮೀಟ್ ಮಾಡ್ತೀನಿ. ಏನು ನನ್ನ ಬಿಟ್ಬಿಟ್ಟು ನೀನು ಹೋಗ್ತಾ ಇದೆಯಾ? ನೀನು ಹೋದ್ರೆ ನಾನು ಮತ್ತೆ ಪ್ಯಾಟೆಗೆ ಬರೋದು ಯಾವಾಗ? ನೀನು ಮೀಟ್ ಮಾಡೋದು ಯಾವಾಗ ಹೇಳು? ಇಲ್ಲ, ನಾನಂತೂ ನೀನು ಬಿಟ್ಬಿಟ್ಟಿರಕ್ಕಿಲ್ಲ. ಅಯ್ಯೋ ನೀ ನನ್ನ ಮಗ ರಾಕೇಶ ಒಂದೊಂದು ಕೆಲಸ ಮಾಡಲ್ಲ ನನ್ನ ಮೊಮ್ಮಗ. ಇದೇನು ಇವಳು ಪೊದ್ದು ಮಗಳಿದ್ದಂಗೆ ಅವಳೆಲ್ಲ. ಪೊದ್ದು ಮಗಳೇನೇ ನೀಯ? ಇವನೇನು ಇವಳನ್ನ ಪರಿಚಯ ಮಾಡ್ಕೊಂಡು ಲವ್ ಗಿವ್ ಏನಾರ ಮಾಡ್ತಾವನ ಏನು ಅಂತ. ಯಪ್ಪ, ಈ ನನ್ನ ಮೊಮ್ಮಕ್ಕಳಂತೂ ಒಂದೊಂದು ಆಟ ಆಡಲ್ಲ. ಇಬ್ಬರು ಒಂದೊಂದು ದಿಕ್ಕಾಗಿ ಆಟ ಆಡ್ತಾರೆ. ಈಗ ಆಗಿರೋ ಮದುವೆ ಫಿಕ್ಸ್ ಆಗಿರೋ ಮದುವೆ ಆಯ್ತದೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಯ್ತಾ ಇದ್ರೆ ಈ ನನ್ನ ಮಗ ಇಲ್ಲೊಂದು ಶುರು ಮಾಡ್ಕೊಂಡವನಿ. ನನಗೆ ಎಷ್ಟು ಅಯ್ಯೋ ಅನ್ಸಿದ್ಲು ರೊಚ್ಚು ನನ್ನ ಮಗಳು. ಅದು 4ರಷ್ಟು ಅದು 10ರಷ್ಟು ಮಕ್ಕಳು ಇವಳು ಮಕ್ಕಳು ಅಯ್ಯೋ ಅನ್ನಿಸ್ತಾವ್ರು ಇವಳನ್ನ. ಅಲ್ಲ, ಏನೋ ಪರವಾಗಿಲ್ಲ, ಪೊದ್ದಿ ಮಗಳಾದ್ರೇನು ಪರವಾಗಿಲ್ಲ, ಒಳ್ಳೆಯನೇನಿಯ. ಆದರೆ ಈ ನನ್ನ ಮಗ ನನ್ನ ಮಗ ಈ ಏಜ್ಗೆ ನೀನು ಎಲ್ಲ ಪವು ಅಂತ ಓಡಾಡ್ಕೊಂಡವನಲ್ಲ. ಕತೆ ಹೇಳು ಈ ವಿಷಯನ. ಮೊದಲು ನನ್ನ ಮಗಳಿಗನ ಹೇಳ್ಬೇಕು ಹಿಂಗೆಲ್ಲ ನಡೀತಾ ಇದೆ ಅಂತ. ಹೋಗುತ್ತು ಮೊದಲು ಊರು ಬಿಟ್ಟನ ಕರ್ಕೊಂಡು ಹೋಗ್ಲಿ. ಊರಾಗ ಹಿಂಗೆಲ್ಲ ಆಟ ಆಡಿದ್ರೆ ಮುರುವಾದಿರ್ತದ. ಏನು ಮಾಡೋದು ಏನು ಕತೆ. ಈಗಿನ ಕಾಲು ಹುಡುಗರು ಹೇಳಿದ ಮಾತು ಕೇಳೋಕ್ಕಿಲ್ಲ. ನಾವೇನ ಜಾಸ್ತಿ ಮಾತಾಡೋಕೆ ಹೋದ್ರೆ ಸತ್ತೋಯ್ತೀನಿ ನೀನು ಹಾಕತ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸ್ತವೆ. ನನಗೆ ಒಳ್ಳೆ ಪೊಜಿಟಿಯಾಗಿ ಹೋಗ್ಬಿಟ್ಟೈತಲ್ಲ ಇವ್ರ ಹತ್ರ. ಇರು, ನನ್ನ ಮಗಳಿಗೆ ಹೋಗ್ಬಿಟ್ಟು ಒಂದು ವಿಷಯ ಹೇಳ್ತೀನಿ. ಮೊದಲು ಏನು ಮಾಡ್ತಾಳೋ ಮಾಡ್ಲತ್ತಾಗೆ. ನೋಡು, ನೀನು ಈ ಥರ ಎಲ್ಲ ಬೇಜಾರು ಮಾಡ್ಕೊಬೇಡ. ನಾನು ಹಿಂಗಾಗಲೇ ಹೇಳಿದ್ನಲ್ವಾ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ನೀನು ಸುಮ್ಮನೆ ಆಮೇಲೆ ಹಾಗೆ ಹೀಗೆ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡ, ಸರಿನಾ? ನಾನು ತುಂಬಾ ಕೆಲಸ ಇರುತ್ತೆ, ನನಗೆ ಕಾಲೇಜ್ ಇದೆ, ನನಗಿನ್ನೂ ಕಾಲೇಜೆಲ್ಲ ಮುಗ್ದೇ ಇಲ್ಲ. ನೋಡು, ನಾನು ಹೋಗ್ತಾ ಇದ್ದೀನಿ. ನಿನಗೆ ನೆಕ್ಸ್ಟ್ ಯಾವಾಗಾದರೂ ಮೀಟ್ ಮಾಡ್ತೀನಿ. ಅಮ್ಮ ಎಲ್ಲರೂ ಹೀಗೆ ಹೊರಡ್ತಾವ್ರೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆಯಂತೆ ಡ್ಯಾಡ್ಗೆ. ಅದಕ್ಕೆ ಇನ್ನೇನು ಮದುವೆದೆಲ್ಲ ಮಾತುಕತೆ ಎಲ್ಲ ಮುಗ್ದಿದೆಯಲ್ಲ, ಎಂಗೇಜ್ಮೆಂಟ್ ಏನೋ ಬೇಡ ಅಂತ ಹೇಳ್ತಾವ್ರಮ್ಮ. ಅದಕ್ಕೆ ಒಂದೇ ಸಲ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಮದುವೆಗೆಲ್ಲ ನೀನು ಸಿಗ್ತೀಯಲ್ಲ, ಬಾ ಮದುವೆಗೆ. ಹಾಗೆ ನನ್ನ ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ಸರಿನಾ? ಸರಿ, ನಾನಿನ್ನ ಹೊರಡ್ತೀನಿ. ಅದು ಹೇಳೋಣ ಅಂತಲೇ ಬಂದೆ, ಓಕೆನಾ? ಆದರೂ ನನಗೆ ತುಂಬ ಬೇಜಾರಾಯ್ತೈತೆ ನೀನು ಬಿಟ್ಬಿಟ್ಟು ಹೋಗೋದಕ್ಕೆ. ಇಷ್ಟು ದಿನ ಮೀಟ್ ಮಾಡ್ತಾ ಇದ್ವಿ, ದಿನ ಸಂದಾಗ ಆಟ ಆಡ್ಕೊಂಡಿದ್ವಿ. ಈಗ ಇದ್ದಕ್ಕಿದ್ದಂಗೆ ನೀನು ಹೊಂಟೋಗ್ಬಿಟ್ರೆ ಯಾರು ದಿಕ್ಕು ಅಂತ ಅನ್ನಿಸ್ತೈತೆ ನನಗಂತೂ. ನೀನು ಮೊದ್ಲಂಗೆ ಜೊತೆಗಿದ್ದಿದ್ರೆ ಸಂದಕ್ಕೆ ಇರೋದು. ನಾನು ಪ್ಯಾಟೆ ಕರ್ಕೊಂಡೋಗ್ಬಿಡು, ನಾನು ಬರ್ತೀನಿ ಪ್ಯಾಟೆಗೆ. ನೀನಿಯಾ ಪ್ಲೀಸ್? ನೋಡು, ಹಂಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅರ್ಥ ಮಾಡ್ಕೊ, ಸರಿನಾ? ಇಲ್ಲಿ ನಮ್ಮದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ವಾ, ಹೋಗಬೇಕು. ನಿನಗೆಲ್ಲ ವಿಚಾರ ಹೇಳಿದ್ದೀನಲ್ವಾ? ಸರಿ ಆಯಿತು, ಸರಿ ಹೋಗು. ಆದರೆ ಮೀಟ್ ಮಾಡೋಕೆ ಅವಾಗವಾಗ ಬಾ. ಹಾಂ ಸರಿ, ಖಂಡಿತ ಬರ್ತೀನಿ ಮೀಟ್ ಮಾಡೋಕ್ಕೆ. ಸರಿ ಆಯಿತು. ಸರಿ ನೀನು ಹೊರಡು ಇವಾಗ. ಸರಿ, ಫೋನ್ ಮಾಡ್ತೀನಿ. ಹಾಂ ಸರಿ. ಹಬ್ಬ, ಇವಳು ಸವಾಸನೂ ದೊಡ್ಡ ನಮಸ್ಕಾರ. ಇವಳು ಸವಾಸ ಅಂತೂ ನನಗಂತೂ ಬಿಡಪ್ಪ ತಂದೆ. ಯಾಕೆ ಹೇಳಿಯ, ಇವ್ರ ಅಜ್ಜಿ ನನಗೆ ಎಷ್ಟು ಟಾರ್ಚರ್ ಕೊಟ್ಲು ಅಂದರೆ ಇರಿಟೇಷನ್ ಆಗೋ ಅಷ್ಟು ಟಾರ್ಚರ್ ಕೊಟ್ಬಿಟ್ಟವಳೆ. ಬಾತ್ರೂಮ್ ಎಲ್ಲ ತೊಳ್ಸವಳೆ. ಹೀಗೋದ್ರೆ ಮರ್ಯಾದಿರ್ತೈತಾ ಅಪ್ಪ? ಇವಳಿಗಿನ ನನ್ನ ಸಿಟಿನಲ್ಲಿರೋ ನನ್ನ ಫ್ರೆಂಡ್ಸ್ ಎಷ್ಟೋ ವಾಸಿ. ಹುಡುಗಿಯರೆಲ್ಲನೂ ಜಾಲಿಯಾಗಿರ್ತಾರೆ. ಇವಳ ಜೊತೆ ಹೋಗಿ ಸುಮ್ಮನೆ ತಲೆನೋವು ಆಯ್ತು ನನಗಂತೂ. ಮೊದಲು ಮನೆಗೆ ಹೋಗೋಣ. ಪಾಪ ನಮ್ಮ ಅಕ್ಕ ಎಲ್ಲರೂ ಏನು ಮಾಡ್ಕೊಂಡವ್ರೆ ಏನೋ ಗೊತ್ತಿಲ್ಲ. ಅವಳ ಬಗ್ಗೆನೂ ಸ್ವಲ್ಪ ವಿಚಾರಿಸ್ಬೇಕಲ್ವ ನಾನು. ಪಾಪ ಅವಳು ಮದುವೆ ಬೇರೆ ಇಷ್ಟ ಇರಲಿಲ್ಲ. ನಾನು ಸುಮ್ಮನೆ ಓಡಾಡ್ಕೊಂಡು ನಮ್ಮ ಅಕ್ಕ ಏನು ಮಾಡ್ತಾವಳೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನೋಡು. ಅಲ್ಲಿಗೆ ಹೋಗೋದು ಸ್ವಲ್ಪ ವಿಚಾರಿಸೋಣ. ರಚ್ಚು ಹೇಳಮ್ಮ, ಕುಂತ್ಕ ಬಾಯಿಲಿ. ಏನಮ್ಮ, ಏನಾರ ವಿಷಯನಾ? ಏನು ಅಂಥದ್ದೇನಿಲ್ಲ. ಒಂಟೇನಾಗಲಿ ನೀ ಬೆಂಗಳೂರಿಗೆ? ಕಣಮ್ಮ, ಇಲ್ಲಿದ್ದಷ್ಟು ಆಲ್ ಮಂತಾಗ ಏನು ನಡೀತೈತೆ ಅಂತ ಗೊತ್ತಾಗೋದೇನೇ ಇಲ್ಲ. ಇಲ್ಲಿ ನನ್ನ ಮಗಳೂ ಅಷ್ಟೇ, ಏನು ಮಾಡ್ತಾಳೆ, ಎಲ್ಲೋಯ್ತಾಳೆ, ಎಲ್ಲಿ ಬರ್ತಾಳೆ ಅಂತಲೂ ಗೊತ್ತಾಗಕ್ಕಿಲ್ಲ. ಅಲ್ಲಾದರೆ ಹೆಂಗೋ ಹಿಡ್ಕೊಂಡು ಸಿಟಿನಾಗ ಆಟ ಆಡಿಸ್ಬಿಡ್ಬೋದು ನನ್ನ ಮಗಳನ್ನ. ಆದರೆ ಇಲ್ಲಂತೂ ಆಗೋದಿಲ್ಲ ಕಣಮ್ಮ. ಅದಕ್ಕೆ ನೀ ಕರ್ಕೊಂಡು ಹೋಗ್ಬಿಡೋಣ ಸುಮ್ಕೇನೇನಿಯ. ಇಲ್ಲಿ ಇರ್ಸೋದಷ್ಟು ಸಂದಕ್ಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತಲೇ ಹೊಂಟಿದ್ದೀನಿ ಕಣಮ್ಮ. ಇನ್ನೇನು ಎಂಗೇಜ್ಮೆಂಟ್ ಬೇಡ ಅದು ಇದು ಅಂತ ಹೇಳ್ಬಿಟ್ಟು ನೀನೇ ಹೇಳ್ದಲ್ಲ. ಎಂಗೇಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಅವರು ಇವರು ತಂದಿಕ್ಕಿ ಮಾಡಿ ಏನೇನೋ ಮಾಡ್ತಾರೆ ಅಂತ. ಒಂದೇ ಕಿತ್ತ ಮದುವೆದಕ್ಕೆ ನೀನು ತಯಾರಿ ಮಾಡ್ಕೊತೀನಿ. ಎಲ್ಲ ಮಾತಾಡಿದ್ದೀನಿ ನಾನು ಮಹಾ ಹತ್ರನೂ, ಹಂಗೆ ಅಚ್ಚು ಹತ್ರ. ಏನು ತೊಂದರೆ ಇಲ್ಲ ಮದುವೆಗೆ. ನೀವು ಯಾವಾಗ ಅಂದ್ರೆ ಅವಾಗ ಅಂತ ಹೇಳವ್ರೆ. ನೋಡು, ನನ್ನ ಮಗಳದೇನು ನನಗೆ ಭಾಳ ಯೋಚನೆ ಆಗೋಗ್ಬಿಟ್ಟೈತೆ ಕಣಮ್ಮ. ಅದು ಏನು ಕರ್ಮ ಮಾಡ್ಬಿಟ್ಟಿದ್ದು ನಾನಂತೂ ಗೊತ್ತಿಲ್ಲ.
ನಿನ್ನ ಮಗಳು ಒಬ್ಳೆ ಅಲ್ಲ, ನಿನ್ನ ಮಗ ಅವನಲ್ಲ ಅವನು ಅದೇ ಪೊದ್ದು ಚಿಕ್ಕ ಮಗಳನ್ನ ಪಿರುತಿ ಮಾಡ್ತಾ ಇದ್ದಂಗ ಅವನೇ. ಇದೇನು ಹೇಳ್ತಾ ಇದೀಯಮ್ಮ ಹೊಸ ಕತೆ? ನಿಜವಾಗುನಾ? ನೋಡು, ಮೊದ್ಲು ಕರ್ಕೊಂಡು ಹೊಂಟೋಗ್ಬಿಡು ಪ್ಯಾಟೆಗೆ. ಇಲ್ಲಿದ್ರೆ ದೇವ್ರ ಹಣೆಗುನ್ನುವೆ ಹಳ್ಳಿನಾಗಿರೋರ್ಗೆಲ್ಲ ಉತ್ತರ ಕೊಡ್ಬೇಕಾಯ್ತದೆ. ಥೂ, ನಾನು ಏನು ಕರ್ಮ ಮಾಡಿ ಏನು ಪಾಪ ಮಾಡಿದ್ದೀನೋ ನಾ ಕಾಣೆ. ಇಬ್ರು ಮಕ್ಕಳಿಂದ ನನಗಂತೂ ದೇವ್ರಾಣೆಗೂ ನೆಮ್ಮದಿ ಇಲ್ಲ ಕಣಮ್ಮ. ಎಲ್ಲಿಂದ ಹೋದ್ರೂ ನೆಮ್ಮದಿ ಇಲ್ಲ, ಸಾಯಿಸ್ತವ್ರೆ ಕಣಮ್ಮ. ಸುಮ್ಕೆ ಹಾಳು ಮಾಡ್ಬಿಟ್ಟು ನನ್ನಂತೂ ಲೋಪರ್ ನನ್ನ ಮಕ್ಕಳು. ಹೋಗಿ ಅಲ್ಲಿ ಸಿಟಿ ಕರ್ಕೊಂಡೋಗಿ ನಮ್ಮ ಮನೆಗೆ ಬೆಂಗಳೂರಿಗೆ ಹಾಕೊಂಡು ರುಬ್ತೀನಿ, ಸುಮ್ಮನೆ ಇರು. ಇಲ್ಲಿ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕದವ್ರು ಬಾಯಿಗೆ ಬೀಳ್ತೀನಲ್ಲ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಅಲ್ಲಿ ಕಚ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನಂತೂ. ಅಮ್ಮ, ಮದುವೆ ಮುಗಿಸ್ಬಿಟ್ಟೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ನೋಡ್ದ ಮಹಾ ಸ್ವಲ್ಪ ದಿನಗಳು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ತಳ್ಳಿಬಿಟ್ಲು ಮುಂದಕ್ಕೆ. ಸುಮ್ಮನೆ ಈಗ ಅರ್ಜೆಂಟಾಗಿ ಏನೋ ಮಾಡೋಕೆ ಹೋಗ್ಬಿಟ್ರೆ ಎಡವಟ್ಟಾಗಿ ಹೋಗ್ಬಿಡ್ತೈತೆ. ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ. ಇವಳನ್ನ ಸಿಟಿ ಕರ್ಕೊಂಡೋಗಿ ರೂಮಿಗೆ ಹಾಕೊಂಡು ಕೂಡ ಹಾಕಿದ್ರು ಅಲ್ಲಿ ಯಾರು ನನ್ನ ಕೇಳೋರು ಇಲ್ಲ ಕಣಮ್ಮ. ನೀನು ಏನೇ ಮಾಡ್ರಚ್ಚು, ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಮಾತ್ರ ಮಾಡಬೇಡ. ಆಗಲೇ ನೀನು ಬೇಜಾನ್ ಮಾನ ಮರ್ವಾದಿ ಕಳ್ಕೊಬಿಟ್ಟಿದ್ಯಾ ನೀನಂತೂ ಊರಾಗೆ. ಇನ್ನೂ ಮರ್ವಾದಿ ಕಳ್ಕೊಬೇಡ. ಇವಳೆ ಹಿಂಗೇನು ಮಕ್ಕಳು ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದ್ಬಿಡ್ತಾ ಜನಗಳು ಬಾಯಿಗೆ. ಸರಿನಾ? ನೀನು ಹೊಸಿ ಬಾಯಿ ಮುಚ್ಕೊಂಡು ನೀನು ಪಾಡು ನೀನು ಏನೋ ಮಕ್ಕಳನ್ನ ನೋಡ್ಕೊಂಡು ಓದಿಸ್ಕೊಂಡು ಮಾಡ್ಕೊಂಡಿರು. ಮದುವೆನ ಸೈಲೆಂಟಾಗಿ ಮಾಡಿ ಮುಗಿಸ್ಬಿಡು ಅಷ್ಟೇ. ನಿನ್ನ ಮಗಳಿಗೊಂದು ಕೂರಿಸ್ಕೊಂಡು ಹೊಸಿ ಬುದ್ಧಿ ಹೇಳು. ಅವಳೇನು, ಅವಳ ಕತೆ ಏನು, ಅವ್ನು ಲವ್ ಮಾಡ್ತಾ ಇದ್ದಲ್ಲ ಆ ಲೋಪರ್ ನನ್ನ ಮಗನ ಅವ್ರ ಅಮ್ಮನ ಕತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂರಿಸ್ಕೊಂಡು ಹೇಳು. ಅವಳು ಅರ್ಥ ಮಾಡ್ಕೊತಾಳೆ. ಹಂಗೆ ಅನ್ಕೊಂಡಿದ್ದೀನಿ ಕಣಮ್ಮ. ಎಲ್ಲ ನಿಧಾನಕ್ಕೊಂದಂತೆ ಹೇಳ್ಬಿಟ್ಟು ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊತಾಳೆ. ರಮ್ಯಂಗೆ ಹೇಳಿದ್ರೆ ಹೊಸಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟವ್ನಿ. ಎಲ್ಲ ನಾನೇ ಕೆಡಿಸ್ಕೊಂಡು ಸಾಯ್ಬೇಕು ಕಣಮ್ಮ. ಅಲ್ಲ, ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಕಣಮ್ಮ. ನನಗೆ ಏನೋ ಒಳ್ಳೇನು ಅಂತ ಅಂದ್ಕೊಂಡಿದ್ರೆ ನೋಡ್ದ ಇಲ್ಲಿ ಈ ಪೊದ್ದಕ್ಕೊಂದು ಕಿವಿಗೂ ಕಣ್ಣಿಗೆ ಬಿದ್ದರೆ ಸುಮ್ಮನೆ ಬಿಡ್ತದ ನನ್ನ? ಹೇಳು. ಹುಡುಗಿ ಏನು ಒಳ್ಳೆ ನೀ ಮದುವೆ ಮಾಡ್ಕೋಬೋದು, ಪೊದ್ದಿ ಮಗಳೇನಂತ ಕೆಟ್ಟೋಳೇನಲ್ಲ. ಆದ್ರೂ ಸುಮ್ಮನೆ ನೀಯ ಈ ಇದ್ರಾಗೇನೆ ಯೋಜನೆ ನೀ ಅದು ಇದು ಅಂತ ಮಾಡೋಕೆ ಹೋಗ್ಬಾರ್ದು. ಪೊದ್ದಿ ಸುಮ್ಮನೆ ಬೇಜಾರು ಮಾಡ್ಕೊಬಿಡ್ತಾಳೆ. ಮೊದಲೇ ನಮಗೆ ಬಹಳ ಸಹಾಯ ಮಾಡೋಳೆ. ನಮ್ಮಿಂದ ಅವಳು ಮಾನ ಮರವದಿ ಹೋಯ್ತು ಅದು ಇದು ಅಂತ ಗೊತ್ತಾಗ್ಬಿಟ್ರೆ ಗೊತ್ತಲ್ಲ ನಿಂಗೆ ಯಾಕೆ ಬೇಕು ಹೇಳು. ಹೊಂಟಿದ್ಯೇನೋ ನಿನ್ನ ಗಂಡನ ಕರ್ಸ್ಕೊಂಡು ಹೊಂಟ್ಬಿಡು. ಆಗಿದ್ದಾಗಲಿ ಹಳ್ಳಿ ಕತೆ ನಂಗೆ ಬಿಡು, ಇಲ್ಲ ಹೆಂಗೋ ನೋಡ್ಕೊತೀನಿ. ನೀನು ಮೊದಲು ಒಳ್ಳೆದು ಕಲ್ತ್ಕೊಳ್ಳಮ್ಮಿ ನೀನು. ಅದನ್ನು ಹೇಳೋಣ ಅಂತ ನೀನು ನಾ ಬಂದೆ. ಈಗಳಮ್ಮ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ತಾ ಇವ್ನಿ. ಈಗ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ಟು ಎಲ್ಲ ತುಂಬ್ಕೊಂಡು ಈಗ ಅವಳಿಗೂ ಹೇಳಿದ್ದೀನಿ ಬಟ್ಟೆ ಎಲ್ಲ ತುಂಬ್ಕೊಂಡು ನೀನು ರೆಡಿ ಮಾಡ್ಕ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳವಳೆ. ನೋಡನಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟ್ಬಿಡ್ತೀವಿ. ನೀನು ಬಂದ್ಬಿಟ್ಟು ನಮ್ಮ ಜೊತೆಗೆ ಹಂಗೇನೇನಿಯಾ ಬೇಕಾದ್ರೆ ಒಂದು ವಾರ ಇದ್ಬಿಟ್ಟು ಬರೀವಂತೆ. ಇಲ್ಲೋಗಮ್ಮಿ, ಹೊಲ್ದ ಕಡೆ ಎಲ್ಲನೂ ಕಳೆ ಕೀಳೋದು ಅದು ಇದು ಅಂತ ಭಾಳ ಕೆಲಸ ಐತೆ. ನಾನು ಎಷ್ಟು ಅಂತ ತಾನೇ ನೀನು ಒದ್ದಾಡ್ಕೊಂಡು ಮಾಡಲಿ ಹೇಳು. ನಿಮ್ಮ ಅಪ್ಪ ತಾನೇ ಮಾಡೋಕ್ಕಾಗಿಲ್ಲ, ಒಬ್ಬನಿಗೆ ನಾನು ಸೇರ್ಕೊಂಡು ಮಾಡಬೇಕು. ನೀನು ಹೋಗು, ಬೇಕು ಅಂತ ಅನ್ನಿಸ್ದಾಗ ನಾನೇನಿಯ ಬತ್ತೀನಿ ಊರ ಕಡೆ. ಇವಾಗ ಆಗಕ್ಕಿಲ್ಲ, ನಂಗೂ ಇವಾಗ ಟೇಮ್ ಬೇರೆ ಇಲ್ವಲ್ಲ. ಮಮ್ಮಿ, ಬೆಂಗ್ಳೂರಿಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ರೆಡಿಯಾಗು ಅಂತ ಹೇಳ್ತಾ ಇದ್ದಲ್ಲ, ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ಸರಿ, ನಿಮ್ಮ ಅಪ್ಪ ಬರ್ದೈತೋ ಇಲ್ಲಾಂದ್ರೆ ನೀನೇ ಕಾರ್ ತಗೊಂಡು ಹೋಗ್ಬೇಕೋ ಕೇಳಬೇಕಿತ್ತು ನಿಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು. ಇಲ್ಲ, ಡ್ಯಾಡಿ ಏನೂ ಹೇಳಿಲ್ಲ ನನಗೆ. ಫೋನ್ ಮಾಡ್ಬಿಟ್ಟು ವಿಚಾರಿಸ್ತೀನಿ ನಾನು. ಯಾಕಪ್ಪ, ನಮ್ಮ ಹಳ್ಳಿನಾಗ ಇದ್ದು ಬೇಜಾರಾಗೋಗ್ಬಿಡ್ತೇನೆ ಆಗ್ಲೇನೆ? ಹಾಗೇನಿಲ್ಲ ಅಜ್ಜಿ, ಅಲ್ಲೆಲ್ಲ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಹೋಗ್ಬೇಕಲ್ವಾ? ಓ ಕಣಪ್ಪ, ನೀನು ಬಂದು ಭಾಳ ದಿನ ಆಗೋಯ್ತು. ಎಷ್ಟು ದಿನ ಅಂತ ತಾನೇ ಇಲ್ಲೇ ಇರ್ತೀರಾ ಪಾಪ ನೀವು ಓದ್ಕೊಳ್ಳೋ ಅಂತ ಹುಡುಗರು. ಹೋಗ್ರಿ ಫಸ್ಟು. ಅಕ್ಕ ಇಲ್ಲಮ್ಮ, ರೂಮಗಳು ನೋಡು. ಅಕ್ಕ ಅಕ್ಕ ಇದೇನೇನು ಲವರ್ನ ಬಿಟ್ಬಿಟ್ಟು ಹೋಗಕ್ಕೂ ಭಾಳ ಖುಷಿಯಾಗೋನಲ್ಲ. ಅಮ್ಮ, ಈ ನನ್ನ ಮಕ್ಕಳು ವಿಚಾರ ನಿಂಗಿನ್ನ ಗೊತ್ತಿಲ್ಲ. 420 ನನ್ನ ಮಕ್ಕಳು. ಸುಮ್ಕಿರು, ನನ್ನ ಮಗ ಅಂತೇಳ್ಬಿಟ್ಟು ನಾನು ಮುಚ್ಚಿಕೊಳ್ಳಕ್ಕೆ ಹೋಗಲ್ಲ. ನನ್ನ ಮಗ ಏನು ಅಂತೇಳ್ಬಿಟ್ಟು ನನಗೂ ಗೊತ್ತು. ಇವ್ನು ಏನೇನು ಕಂತ್ರಿ ಕೆಲಸ ಮಾಡ್ತಾವ ನಂಗೆ ಅದೇ ಟೆನ್ಷನ್ ಆಯ್ತೈತೆ. ಮೊದಲು ಇವ್ರಿಬ್ರು ಕರ್ಕೊಂಡು ನಾನು ಹೊರಡ್ತೀನಿ ಕಣಮ್ಮ. ಸರಿ ಕಣಮ್ಮಿ, ಆಯಿತು. ಒಂಚೂರು ತೆಂಗಿನಕಾಯಿ ಕಿತ್ಕೊಬಂದು ಹಾಕಾಯ್ತು ನಿಮ್ಮ ಅಪ್ಪ. ತೆಂಗಿನಕಾಯಿ ತೊಗರಿಕಾಯಿ ಎಲ್ಲ ಒಂದು ಬ್ಯಾಗಕ್ಕೆ ತುಂಬಿಕ್ಕಿದ್ದೀನಿ. ಎಲ್ಲನೂ ಕಾರ್ ಡಿಕ್ಕಿಗೆ ಹಾಕೊಳಕ್ಕೆ ಹೇಳು. ಆಯಿತು.